ತಡ ಮಾಡಿದ್ರೆ ತಲೆ ತೆಗೆದಿಡುವೆ ನಿನ್ನ ಪಾದದಡಿಯಲ್ಲಿ. ಒಪ್ಪು ದಾರಿಯ ಬಿಟ್ಟು ತಪ್ಪು ದಾರಿಯ ಹಿಡಿದು ಈ ಖುಷಿ ಪದಾರ್ಥವನ್ನು ನಂಬಿ ಪ್ರಾಣ ಕೊಡಬಹುದೇ? ಈ ಚಿತ್ತಪಟದಲ್ಲಿ ಅವಿತುಕೊಂಡಿರುವಳೇನು ಆ ನಿನ್ನ ಜಗನ್ಮಾತೆ? ರಾಜೇಂದ್ರ, ಕಂಬದೊಳಗಿಂದ ಬರಲಿಲ್ಲವೇ ಆ ಪ್ರಹ್ಲಾದ ದೇವರು? ನೆಲದೊಡಲಿಂದ ಉದ್ಭವಿಸಲಿಲ್ಲವೇ ವೀರಭದ್ರ ದೇವರು? ಆದರೆ ನನಗಂತಹ ಭಾಗ್ಯವಿಲ್ಲಿದೆ. ನನ್ನ ಪಾಲಿಗೂ ದೇವರು ಕಲ್ಲೆ. ಶಾಂತ ಲಕ್ಷ್ಮಿ ಇತ್ತು, ಅಬ್ಬರದ ಐಸಿರಿತ್ತು, ಸಾರ್ವಭೌಮತ್ವದ ಸಿಂಹಾಸನವಿತ್ತು. ಅವೆಲ್ಲವೂ ಇನ್ನು ನನ್ನನ್ನು ಬಿಟ್ಟು ಹೋಗಿಲ್ಲ, ಮುಂದಾದರೂ ಬಿಟ್ಟು ಹೋಗಲಾರವು. ಆದರೆ ನೀನು ನನ್ನ ಮಾವನವರ ಮಾತಿನಂತೆ ಕೇಳಿದ್ದಾದರೆ ಅಯ್ಯೋ ಅಯ್ಯೋ, ಇನ್ನು ಮಾವನವರ ಹಂಬಲವೇ ನಿಮ್ಮೆದೆಯಾಗದಲ್ಲಿ. ಪರಿಣಾಮ ನೋಡಿಕೊಂಡಾದ್ರೂ ಬಗೆಯ ಬದಲಾಯಿಸಿಕೊಳ್ಳಬೇಕಲ್ಲ. ನನ್ನ ಮಾವನವರ ಹೃದಯಾಳ ನಿರ್ಮಲ, ಆದರೆ ಮಾವನ ಎದೆಯ ಪರದೆಯೊಳಗೆ ತುಂಬಿಕೊಂಡಿದೆ ರಾಜಕಾರಣದ ಗೊಂದಲ. ನಿಮ್ಮ ಮಾವನವರ ರಾಜಕಾರಣದ ಸಂಚು ಕೌರವರ ಬಾಳನ್ನು ಕುಕ್ಕುವ ನನ್ನ ಹದ್ದಿನ ಚೊಚ್ಚು. ಅಕ್ಕನ ಮಕ್ಕಳ ಬಾಳನ್ನು ಪಾಳಗೈದ ನಿಮ್ಮ ಮಾವ ಶಕುನಿ ಪ್ರತಿಕಂಸ. ನಿಂದಿಸಬೇಡ ನನ್ನ ಮಾವ ಶಕುನಿಯನ್ನು. ಅಖಿಲ ಜಗತ್ತೇ ನಿಂದಿಸುವುದು ಶಕುನಿಯನ್ನು ಸೂರ್ಯಚಂದ್ರನಿರುವ ಪರ್ಯಂತ. ಭಾರತ ಮಾತೆಯ ಅವಳಿ ಚವಳಿ ಮಕ್ಕಳಂತಿರುವ ಕೌರವ ಪಾಂಡವರನ್ನು ಒಡಕೊಟ್ಟಿಸಿ ಇಡೀ ಗುಪ್ಪಿ ಮರಿ ದೊಡ್ಡ ಆನೆ ಮರಿಯನ್ನು ಮುರಿದು ತಿನ್ನುವಂತೆ ಮಾಡಿಟ್ಟನು ನಿಮ್ಮ ಮಾವ ಶಕುನಿ. ಭಾರತದ ಭವಿತವ್ಯ ಗೌರವೇಶ ಎಷ್ಟಾದ್ರೂ ಹಿಂಸೆಯೇ. ಜಾರಿ ಬೀಳಲಿ ಕತ್ತು ಅಸ್ಥಿರವಂತೆ ನಿಂತು ನೋಡುತ್ತಿರಲಿ ಜಗವನ್ನು ಶಾಂತಿಯನ್ನೇ. ನನಗೊಗ್ಗದ ವಿಚಾರ ನನ್ನೆದೆಗೆಸದ ಖಡ್ಗದಾರ. ಪತಿಗೆ ಒಗ್ಗದ ಕಲ್ಪನೆಗಳನ್ನು ಮೆಲಕಾಡಿಸುವುದು ಸತಿಗೆ ತರವ. ಓ ಗೃಹ ದೇವತೆ, ಇಂತಹ ಕಲ್ಪನೆಗಳ ಹಲಗಿನಿಂದ ಕೊರೆಯಬೇಡ ಎನ್ನೆದೆಯ, ಮತ್ತೆ ಶಪಿಸಬೇಡ ಮಾವ ಶಕುನಿ. ಇಂದೆನ್ನ ಮಾವನು ನನ್ನ ಪಾಲಿನ ದೇವನಾಗಿರುವನು, ಅದನ್ನೇ ತಿಳಿಸಲಿಕ್ಕೆ ಬಂದೆ. ಏನದು? ಕೇಳೆನ್ನರಸಿ, ಹಾಲ ಕಲ್ಪದೊಳು ಹೊಕ್ಕು ನೋಡಬಲ್ಲ ಸಂಜಯ ದೇವನು ಸಹಜವಾಗಿ ಸಾರಿದನು ಧೃತರಾಷ್ಟ್ರ ದೊರೆಯ ಮುಂದೆ. ಏನೆಂದು ಸಾರಿದನು ಆ ಸಂಜಯ ದೇವರು? ನನ್ನ ಸಾವಿನ ಬಗ್ಗೆ. ಈ ಭಾರತದ 18ನೆಯ ದಿನವೆನಗೆ ಮೃತ್ಯುವಿನ ದಿನ. ಆದರೆ ಅಂದಿನ ಸಾವನ್ನು ತಪ್ಪಿಸಿಕೊಳ್ಳಲಿಕ್ಕಾಗಿ ಹಂಚಿಕೆಯನ್ನು ಹೇಳಿದನು ಸಂಜಯ ದೇವನು. ಮಾವನವರ ಮಾತಿನ ಚಮತ್ಕಾರದಲ್ಲಿ ಸಿಕ್ಕು. ಅದಾವ ಹಂಚಿಕೆ? 18ನೆಯ ದಿನದ ಬೆಳಗಿನಿಂದ ಮರುದಿನದ ಉದಯ ಬೆಳಕು ಬರುವವರೆಗೂ ನಾನು ವೈಶಂಪಾಯನ ಸರೋವರದಲ್ಲಿ ಮುಳುಗಿರಬೇಕು. 19ನೆಯ ದಿನದ ಸೂರ್ಯೋದಯದೊಡನೆ ಈ ನಿನ್ನ ಗಂಡನು ಉದ್ದಂಡ ಆಯುಷ್ಯವನ್ನು. ಆದರೆ ಇದು ನಿನ್ನ ಸಹಾಯವಿಲ್ಲದೆ ಸಾಧ್ಯವಿಲ್ಲದು ನನಗೆ. ಸತಿಯ ಸಹಾಯ ಪತಿಗೆ ಸತತವಾಗಿದೆ. ಹೇಳಿ ಸ್ವಾಮಿ, ನನ್ನಿಂದ ಯಾವ ಸಹಾಯವಾಗಬೇಕು ಹೇಳಿ. ಹಸ್ತಿನಾಪುರದ ಮಹಾರಾಣಿ ಬಾಣ ಮಂಚದ ಮೇಲೆ ಮಲಗಿರುವ ಭೀಷ್ಮಾರ್ಯರನ್ನು ಕಂಡು ಕೇಳಿ ತರಬೇಕು ಅವರ ಕೊರಳಲ್ಲಿರುವ ಜಲಸ್ತಂಭ ರತ್ನವನ್ನು. ಆ ರತ್ನವನ್ನು ಅವರ ತಾಯಿ ಗಂಗಾ ಮಾತೆಯು ಅವರ ಕೊರಳಿಗೆ ಕಟ್ಟಿರುವಳು. ಆ ಜಲಸ್ತಂಭ ರತ್ನವನ್ನು ಕಟ್ಟಿಕೊಂಡ ಮನುಷ್ಯನು ನೀರಿನೊಳಗೆ ಮುಳುಗಿರಬಹುದು 3 ದಿನಗಳವರೆಗೂ. ಅಂತಹ ರತ್ನವೇನಾದರೂ ನಿನ್ನ ಕೈಗೆ ಸಿಕ್ಕಿದ್ದಾದರೆ ನಾನು ಮರಣ ಮೀರಿದ ಮೃತ್ಯುಂಜಯ. ಪ್ರಾಣದರಸನ ಪ್ರಾಣ ರಕ್ಷಿಸುವಂತ ರತ್ನವನ್ನು ನಿಮ್ಮ